ಗ್ರೀನ್ 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 ನಿನ್ನೆಯಿಂದ ಕ್ಯಾಮರಾನ್ ಗ್ರೀನ್ ದೇ ಸದ್ದು ಸುದ್ದಿ ಎಲ್ಲವೂ. IPL ಮಿನಿ ಆಕ್ಷನ್ನಲ್ಲಿ ಬರೋಬ್ಬರಿ 25.20 ಕೋಟಿ ರೂಪಾಯಿಗೆ KKR ತಂಡ ಬಿಡ್ ಮಾಡಿದೆ. IPLನ ಇತಿಹಾಸದಲ್ಲಿ ಹೈಯೆಸ್ಟ್ ಅಮೌಂಟ್ಗೆ ಬಿಡ್ ಆದಂತ ಫಾರಿನ್ ಪ್ಲೇಯರ್ ಎನ್ನುವಂತ ಇತಿಹಾಸವನ್ನೇ ಸೃಷ್ಟಿಸಿದ್ದಾರೆ. ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ IPLನಲ್ಲಿ ಗ್ರೀನ್ ಆಡಿದ್ದೇ 2 ಸೀಸನ್ಗಳನ್ನ. ಹೀಗಿದ್ರೂ ಕೂಡ ಈ ರೇಂಜ್ಗೆ ಡಿಮ್ಯಾಂಡ್ ಅನ್ನ ಸೃಷ್ಟಿಸಿದ್ದು ಹೇಗೆ ಅನಿಸಬಹುದು? ಈ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಅನ್ನ ಕೊಡ್ತೇನೆ. ಹಾಗೆ ರಿಯಲ್ ಲೈಫ್ ಅಲ್ಲಿ ಗ್ರೀನ್ ಪಟ್ಟ ಕಷ್ಟಗಳೆಷ್ಟು, ಸಾವನ್ನೇ ಗೆದ್ದ ಗ್ರೀನ್ ಈಗ ಜಗತ್ತನ್ನೇ ಗೆಲ್ತಾ ಇರೋದು ಹೇಗೆ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. 2026ರ IPL ಮಿನಿ ಆಕ್ಷನ್ ನಲ್ಲಿ ಸಾಕಷ್ಟು ಇಂಟ್ರೆಸ್ಟಿಂಗ್ ಬಿಡ್ಡಿಂಗ್ ಆಗಿವೆ. ಮೆಗಾ ಆಕ್ಷನ್ಗೆ ಸೆಡ್ಡು ಹೊಡೆಯೋ ರೇಂಜ್ಗೆ ಫ್ರಾಂಚೈಸಿಗಳು ಬಿಡ್ ಮಾಡಿವೆ. ಅದರಲ್ಲೂ IPL ಹಿಸ್ಟ್ರಿಯಲ್ಲೇ 3rd ಹೈಯೆಸ್ಟ್ ಬಿಡ್ಡಿಂಗ್ ನಡೆದಿದೆ. ಕ್ಯಾಮರಾನ್ ಗ್ರೀನ್ ಅತ್ಯಂತ ದುಬಾರಿ ಬೆಲೆಗೆ ಮಾರಾಟವಾದ 3ನೇ ಆಟಗಾರ ಎನಿಸಿಕೊಂಡಿದ್ದಾರೆ. ಆಸ್ಟ್ರೇಲಿಯಾ ಆಲ್ರೌಂಡರ್ ಕ್ಯಾಮರಾನ್ ಗ್ರೀನ್ ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಎರಡರಲ್ಲೂ ಕೂಡ ಇಂಪ್ಯಾಕ್ಟ್ ಮಾಡಬಲ್ಲಂತ ಪ್ಲೇಯರ್ ಆಗಿದ್ದಾರೆ. ಹೀಗಾಗಿ 13 ಕೋಟಿ ರೂಪಾಯಿವರೆಗೂ ಕೂಡ KKR ಮತ್ತು ರಾಜಸ್ಥಾನ ನಡುವೆ ಫೈಟ್ ನಡೀತಾ ಇತ್ತು. ಇನ್ನೇನು KKRಗೆ ಸೋಲ್ಡ್ ಆಗೇ ಬಿಟ್ರು ಎನ್ನುವಷ್ಟರಲ್ಲಿ ರೇಸ್ಗೆ ಬಂದಂತ CSK ಟಕ್ಕರ್ ಕೊಡ್ತಾ ಹೋಯ್ತು. ಅಂತಿಮವಾಗಿ ಮಿನಿ ಆಕ್ಷನ್ನಲ್ಲಿ 25.20 ಕೋಟಿ ರೂಪಾಯಿಗೆ ಕ್ಯಾಮರಾನ್ ಗ್ರೀನ್ KKR ಪಾಲಾದ್ರು. ಮುಂಬೈ RCB ಆಯ್ತು, ಈಗ KKRಗೆ ಗ್ರೀನ್. ಎಸ್, ಕ್ಯಾಮರಾನ್ ಗ್ರೀನ್ IPLನಲ್ಲಿ ಆಡಿರೋದೇ 2 ಸೀಸನ್ಗಳನ್ನ ಮಾತ್ರ. ಹೀಗಿದ್ರೂ ಐತಿಹಾಸಿಕ ಮೊತ್ತಕ್ಕೆ ಖರೀದಿಯಾಗಿದ್ದಾರೆ. ಅದಕ್ಕೆ ಕಾರಣ ಅವರ ಇಂಪ್ರೆಸಿವ್ ಪ್ರದರ್ಶನ. ದೇಶೀಯ ಹಾಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ವ್ಯಾಲ್ಯೂಯಬಲ್ ಪ್ಲೇಯರ್ ಆಡಿದ್ದಾರೆ, ಹಾಗೆ ಇನ್ನಿಂಗ್ಸ್ಗಳನ್ನು ಆಡಿದ್ದಾರೆ. ಅಂಡ್ ಬ್ಯಾಟ್ ಮತ್ತು ಬಾಲ್ ಎರಡರಲ್ಲೂ ಕೂಡ ಕೊಡುಗೆ ನೀಡುವಂತ ಸಾಮರ್ಥ್ಯ ಅವರಲ್ಲಿದೆ. ಫೀಲ್ಡಿಂಗ್ ಎಬಿಲಿಟಿ ಕೂಡ ಯಾವುದೇ ಫ್ರಾಂಚೈಸಿ ಕೂಡ ಪ್ಲಸ್ ಪಾಯಿಂಟ್ ಆಗುತ್ತೆ. ಹೀಗಾಗಿ IPLನಲ್ಲಿ ಫುಲ್ ಎಕ್ಸ್ಪೆನ್ಸಿವ್ ಪ್ಲೇಯರ್ ಆಗಿದ್ದಾರೆ. 2023ರ IPLಗೂ ಮುನ್ನ 17.5 ಕೋಟಿ ರೂಪಾಯಿಗೆ ಮುಂಬೈ ತಂಡ ಇವರನ್ನ ಖರೀದಿ ಮಾಡಿತ್ತು. ಆ ವರ್ಷ ಮುಂಬೈ ಪರ ಅದ್ಭುತ ಪ್ರದರ್ಶನ ನೀಡಿದ್ರು. 1 ಶತಕ ಹಾಗೆ 2 ಅರ್ಧಶತಕಗಳ ಜೊತೆ 452 ರನ್ಗಳನ್ನ ಕಲೆ ಹಾಕಿದ್ರು. ಅಂಡ್ ನೆಕ್ಸ್ಟ್ 2024ರ IPLಗೂ ಮುನ್ನ RCB ತಂಡ ಅದೇ ಮೊತ್ತಕ್ಕೆ ಅವರನ್ನ ಟ್ರೇಡ್ ಮಾಡ್ಕೊಂಡಿತ್ತು. RCB ಪರ 255 ರನ್ಗಳನ್ನ ಆ ಸೀಸನ್ ಅಲ್ಲಿ ಕಲೆ ಹಾಕ್ತಾರೆ. ಬಟ್ 2025ರ IPL ಮೆಗಾ ಆಕ್ಷನ್ ಅಲ್ಲಿ ಅವರು ಹೆಸರನ್ನ ನೋಂದಾಯಿಸಿಕೊಂಡಿರಲ್ಲ. ಇಂಜುರಿ ಕಾರಣದಿಂದಾಗಿ ಹಿಂದೆ ಸರಿತಾರೆ. ಬಟ್ ಈಗ ಮಿನಿ ಆಕ್ಷನ್ ನಲ್ಲಿ ದಾಖಲೆ ಬೆಲೆಗೆ ಸೋಲ್ಡ್ ಆಗಿದ್ದಾರೆ. ಕ್ಯಾಮರಾನ್ ಗ್ರೀನ್ IPLನಲ್ಲಿ ಒಟ್ಟಾರೆಯಾಗಿ 29 ಪಂದ್ಯಗಳನ್ನು ಆಡಿದ್ದಾರೆ. ಹಾಗೆ 153ರ ಸ್ಟ್ರೈಕ್ ರೇಟ್ನಲ್ಲಿ 707 ರನ್ಗಳನ್ನ ಕಲೆ ಹಾಕಿದ್ದಾರೆ. ಬೌಲಿಂಗ್ನಲ್ಲೂ ಕೂಡ 16 ವಿಕೆಟ್ಗಳನ್ನ ಭೇಟಿಯಾಡಿದ್ದಾರೆ. ಇನ್ನು ಒಟ್ಟಾರೆಯಾಗಿ T20 ಕ್ರಿಕೆಟ್ನಲ್ಲಿ 63 ಪಂದ್ಯಗಳಿಂದ 1 ಶತಕ 8 ಅರ್ಧಶತಕಗಳ ನೆರವಿನಿಂದ 1334 ರನ್ಗಳನ್ನ ಕಲೆ ಹಾಕಿದ್ದಾರೆ. ಬೌಲಿಂಗ್ನಲ್ಲಿ 28 ವಿಕೆಟ್ಗಳನ್ನ ಭೇಟಿಯಾಡಿದ್ದಾರೆ. ಇನ್ನು IPLನಲ್ಲಿ ಗ್ರೀನ್ ದುಬಾರಿ ಬೆಲೆಯಿಂದಲೇ ಸದ್ದು ಮಾಡಿದ್ರು ಕೂಡ ರಿಯಲ್ ಲೈಫ್ ಅಲ್ಲಿ ಅವರ ಜರ್ನಿಯೇ ರೋಚಕವಾಗಿದೆ. ಸಾವನ್ನೇ ಗೆದ್ದು ಬಂದ ಗ್ರೀನ್ ಈಗ ಕ್ರಿಕೆಟ್ ಲೋಕದಲ್ಲಿ ಹಲ್ಚಲೆ ಬಿಸಿದ್ದಾರೆ. ಗ್ರೀನ್ಗೆ ವೈದ್ಯರು ಕೊಟ್ಟಿದ್ದೇ 12 ವರ್ಷಗಳ ಆಯಸ್ಸು. ಎಸ್, ಆಸ್ಟ್ರೇಲಿಯಾ ಮೂಲದ ಆಲ್ರೌಂಡರ್ ಕ್ಯಾಮರಾನ್ ಗ್ರೀನ್ ಸಾವನ್ನೇ ಗೆದ್ದು ನಿಂತಿದ್ದಾರೆ ಅಂದ್ರೆ ತಪ್ಪಾಗಲ್ಲ. ಪದೇ ಪದೇ ಮೂತ್ರಪಿಂಡದ ಸಮಸ್ಯೆ ಕಾಣಿಸಿಕೊಳ್ಳುತ್ತೆ. ಕ್ರಾನಿಕ್ ಕಿಡ್ನಿ ಡಿಸೀಸ್ ಇರೋದು ಅಲ್ಟ್ರಾಸೌಂಡ್ ಪರೀಕ್ಷೆಯಲ್ಲಿ ಪತ್ತೆಯಾಗುತ್ತೆ ಅವರಿಗೆ. ಈ ಸಮಸ್ಯೆ ಇದ್ದವರಲ್ಲಿ ಮೂತ್ರಪಿಂಡಗಳು ಸರಿಯಾಗಿ ಕೆಲಸ ಮಾಡೋದಿಲ್ಲ. ಗ್ರೀನ್ ಅವರ ತಾಯಿ 19 ವಾರಗಳ ಗರ್ಭಾವಸ್ಥೆಯಲ್ಲಿ ನಡೆಸಲಾಗಿದ್ದಂತ ಅಲ್ಟ್ರಾಸೌಂಡ್ ಸ್ಕ್ಯಾನ್ ವೇಳೆ ಈ ಸಮಸ್ಯೆ ಬಗ್ಗೆ ಗೊತ್ತಾಗಿತ್ತು. ಆಗ ವೈದ್ಯರು ನಿಮ್ಮ ಮಗುವಿನ ಆಯಸ್ಸು ಕೇವಲ 12 ವರ್ಷಗಳು ಮಾತ್ರ ಅಂತ ಹೇಳಿದ್ರಂತೆ. ಆದ್ರೆ ಇಂಥ ಆರೋಗ್ಯದ ಸಮಸ್ಯೆ ವಿರುದ್ಧ ಹೋರಾಡಿ ಇಂದು ಕ್ಯಾಮರಾನ್ ಗ್ರೀನ್ ಅತ್ಯಂತ ಯಶಸ್ವಿ ಕ್ರಿಕೆಟರ್ ಆಗಿ ವೃತ್ತಿ ಬದುಕನ್ನ ಕಟ್ಕೊಳ್ತಿದ್ದಾರೆ. ಇದೇ ಕಾರಣಕ್ಕಾಗಿಯೇ ತಾನು ಯಾರ ಜೊತೆಗೂ ಕೂಡ ಅಷ್ಟೊಂದು ಬೆರೆಯೋದಿಲ್ಲ, ಮಿಂಗಲ್ ಆಗೋದಿಲ್ಲ. ತಮ್ಮ ಈ ಸ್ವಭಾವಕ್ಕೆ ತಾವು ಎದುರಿಸ್ತಾ ಇರುವಂತ ಆರೋಗ್ಯ ಸಮಸ್ಯೆಯೇ ಮೇನ್ ರೀಸನ್ ಅಂತ ಸ್ವತಃ ಗ್ರೀನ್ ಅವರೇ ಹೇಳ್ಕೊಂಡಿದ್ರು. ತಮ್ಮ ಆರೋಗ್ಯ ಸಮಸ್ಯೆಯನ್ನ ಬಿಚ್ಚಿಟ್ಟಿದ್ರು. ವಿಶೇಷ ಆಹಾರ ಹಾಗೆ ದಿನಚರಿಯೇ ಗ್ರೀನ್ ಬದುಕಿನ ಗುಟ್ಟು. ಕ್ಯಾಮರಾನ್ ಗ್ರೀನ್ ರನ್ನ ಕಾಡ್ತಾ ಇರೋದು ತೀರಾ ಅಪರೂಪದ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅನ್ನೋದು ಗೊತ್ತಾದಾಗ ಅವರು ಪ್ಯಾನಿಕ್ ಆಗ್ಲಿಲ್ಲ. ಇದ್ದು ಜಯಿಸ್ಬೇಕು ಅಂತ ಇರೋ ಸತ್ಯವನ್ನ ಒಪ್ಪಿಕೊಳ್ತಾರೆ. ಈ ಕಾಯಿಲೆಯಿಂದ ಬಳಲ್ತಾ ಇರೋರಿಗೆ ಸಂಪೂರ್ಣ ಚೇತರಿಕೆ ಅನ್ನೋದು ಸಾಧ್ಯವಿಲ್ಲ ಅನ್ನೋದು ಗ್ರೀನ್ಗೂ ಕೂಡ ಗೊತ್ತಿತ್ತು. ಹೀಗಿದ್ರು ಕ್ರಿಕೆಟ್ ನಲ್ಲಿ ಯಶಸ್ಸನ್ನ ಕಾಣೋಕೆ ಕಾರಣ ಅವರು ಪಾಲನೆ ಮಾಡ್ತಾ ಇರುವಂತ ಫುಡ್ ಸ್ಟೈಲ್ ಹಾಗೆ ಲೈಫ್ ಸ್ಟೈಲ್. ಯಾವುದೇ ಪಂದ್ಯಗಳಿದ್ರು ಅಥವಾ ಯಾವುದೇ ಲೀಗ್ಗಳಿದ್ರು, ಯಾವುದೇ ದೇಶಕ್ಕೆ ಪ್ರಯಾಣ ಮಾಡಬೇಕಿದ್ರು ಕೂಡ ಗ್ರೀನ್ ಅವರು ತಂಡದ ಮುಖ್ಯ ಶೆಫ್ ಸಹಾಯದಿಂದ ತಮಗೆ ಬೇಕಾದಂತ ವಿಶೇಷ ಆಹಾರಗಳನ್ನ ರೆಡಿ ಮಾಡ್ಕೊಳ್ತಾರೆ. ಈ ಕಾಯಿಲೆ ಇದ್ದವರಿಗೆ ಆಹಾರದ ಆಯ್ಕೆಗಳು ಕೂಡ
ಬಹಳ ಸೀಮಿತ ಆಗಿರ್ತವೆ. ಅಂದ್ರೆ ಆಪ್ಷನ್ಸ್ ಜಾಸ್ತಿ ಇರಲ್ಲ. ಇಂತಿಷ್ಟೇ ಫುಡ್ಗಳನ್ನ ತಿನ್ಬೇಕು ಅಂತೇಳಿ ಲಿಮಿಟೇಷನ್ಸ್ ಇರುತ್ತೆ. ಆದ್ರೂ ಎಲ್ಲವನ್ನು ಅಚ್ಚುಕಟ್ಟಾಗಿ ಬ್ಯಾಲೆನ್ಸ್ ಮಾಡ್ತಿದ್ದಾರೆ. ಇದೇ ಕಾರಣದಿಂದಾಗಿ ಅವರಿಗೆ ಹೆಚ್ಚಿನ ಪಂದ್ಯಗಳನ್ನ ಆಡೋಕೆ ಅವಕಾಶ ಆಗ್ತಾ ಇದೆ. ಆಟದ ವೇಳೆಯೇ ಹೊರ ನಡೆದಿದ್ದೂ ಇದೆ. ಇನ್ನು ಕ್ಯಾಮ್ರನ್ ಗ್ರೀನ್ ಕೆಲವೊಮ್ಮೆ ಫೀಲ್ಡ್ ನಲ್ಲಿ ಆಡುವಾಗಲೇ ಆರೋಗ್ಯ ಸಮಸ್ಯೆಗೆ ತುತ್ತಾಗಿ ಮೈದಾನದಿಂದ ಹೊರ ನಡೆದಿದ್ದು ಕೂಡ ಇದೆ. ನ್ಯೂಜಿಲೆಂಡ್ ವಿರುದ್ಧದ ಏಕದಿನ ಕ್ರಿಕೆಟ್ ಪಂದ್ಯದ ವೇಳೆ ಕ್ಯಾಮ್ರನ್ ಗ್ರೀನ್ ಅವರ ಮಾಂಸಖಂಡಗಳಲ್ಲಿ ದಿಢೀರಂತ ಸೆಳೆತೆ ಕಾಣಿಸ್ಕೊಳ್ಳುತ್ತೆ. ಸೊ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಇದಕ್ಕೆ ಅವರ ಕಿಡ್ನಿ ಸಮಸ್ಯೆ ಮುಖ್ಯ ಕಾರಣ ಅನ್ನೋದು ಗೊತ್ತಾಗುತ್ತೆ. ಸೊ ಎಷ್ಟೇ ಮುಂಜಾಗ್ರತೆಯನ್ನು ವಹಿಸಿದ್ರು ಕೂಡ ಕೆಲವೊಮ್ಮೆ ಈ ರೀತಿಯ ಸಮಸ್ಯೆಗಳು ಎದುರಾಗ್ತವೆ ಅಂತ ಸ್ವತಃ ಗ್ರೀನ್ ಅವರೇ ಹೇಳ್ಕೊಂಡಿದ್ರು. ಸೊ ಮಾರಕ ಕಾಯಿಲೆಗೆ ತುತ್ತಾಗಿದ್ರು ಕೂಡ ಗ್ರೀನ್ ಛಲ ಬಿಡದೆ ಕ್ರಿಕೆಟ್ ವೃತ್ತಿ ಜೀವನದಲ್ಲಿ ಸಾಧನೆಗಳ ಮೈಲುಗಲ್ಲನ್ನ ಸ್ಥಾಪಿಸುತ್ತಿದ್ದಾರೆ. ಈಗ ಮತ್ತೊಮ್ಮೆ ರಿಕವರ್ ಆಗಿ IPLಗೆ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಡ್ತಿದ್ದಾರೆ. ಹೈಯೆಸ್ಟ್ ಬಿಡ್ ಆಗಿರೋದ್ರಿಂದ ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಅನ್ನುವಂತ ಕ್ಯೂರಿಯಾಸಿಟಿ ಕೂಡ ಅಭಿಮಾನಿಗಳಲ್ಲಿ ಕಾಡ್ತಾ ಇದೆ. ನಮಸ್ಕಾರ.